ತಾನು ಗಳಿಸಿದ್ದೆಲ್ಲವನ್ನೂ ಮಗನಿಗಾಗೆ ಕಳ್ಕೊಂಡ್ರು, ಕೊನೆಗೆ ಮಗನನ್ನು ಉಳಿಸ್ಕೊಳ್ಳಿಕ್ಕಾಗದೇ ಇದ್ದಂಥ ಒಬ್ಬ ದುರ್ದೈವಿ ನಿರ್ದೇಶಕ ಅಂತೂ ಹೇಳಬಹುದು. ಆಗಲೇ ನಿಮ್ಮನ್ನ ಪ್ರೀತಿಸಿದ ನಮ್ಮಂಥವರು ಒಳಗೊಳಗೆ ಹತ್ತಿದ್ದೇವೆ, ನೊಂದಿದ್ದೇವೆ. ಎಸ್ ನಾರಾಯಣ್ ಅವರಿಗೆ ಇಂಥ ದುರ್ಗತಿ ಬರಬಾರದಿತ್ತು. ನಾಲಿಗೆ ತಿರುಗುತ್ತದೆ ಅಂತ ಏನ್ ಬೇಕಾದ್ರೂ ಮಾತಾಡ್ಬೋದಾ? ಎಷ್ಟು ರಾಜಕೀಯ ಪ್ರಜ್ಞೆ ಇದೆ ನಿಮಗೆ? ಎಷ್ಟು ರಾಜಕೀಯ ಜ್ಞಾನ ಇದೆ ನಿಮಗೆ? ಎಷ್ಟು ಸಾಂವಿಧಾನಿಕ ತಿಳುವಳಿಕೆ ಇದೆ? ಬನ್ನಿ, ಸಂವಾದದ ಬಗ್ಗೆ ಬಹಳ ದುರಂಕಾರದ ಬಗ್ಗೆ ನಾವು ಕೇಳಿದ್ದೇವೆ. ನಿಮ್ಮ ಪರ್ವಕಾಲದಲ್ಲಿ, ನಿಮ್ಮ ಏಳ್ಗೆಯ ಕಾಲದಲ್ಲಿ, ನಿಮ್ಮ ಶ್ರೇಯಸ್ಸಿನ ಕಾಲದಲ್ಲಿ ನಿಮ್ಮ ಪೊಗುರು ಮತ್ತು ದುರಂಕಾರದ ಬಗ್ಗೆ ಬಹಳ ಮಾತಾಡಿದ್ದನ್ನು ಕೇಳಿದ್ದೇವೆ. ನಿಮ್ಮ ವಿನಯದ ನಾಟಕದ ಬಗ್ಗೆ ಕೇಳಿದ್ದೇವೆ. ನಿಮ್ಮ ವಿನಯದ ಅಭಿನಯದ ಬಗ್ಗೆ ಕೇಳಿದ್ದೇವೆ. ಈ ರೀತಿ ಸದರ ಮಾತಾಡ್ತೀರಾ ನೀವು ಮಾತಾಡುವ ನೆಲೆಯಲ್ಲಿದ್ದೀರಾ? ನಿಮ್ ಬಗ್ಗೆ ಮಾತಾಡೋಣ ನಾವು. ಇದು ನರಿ ಹುಲಿಯಾಗ್ಲಿಕ್ಕೆ ಹೊರಟು ತನ್ನನ್ನೇ ಸಾನು ಸುಟ್ಕೊಂಡಿತ್ತಲ್ಲ, ಆ ಕಥೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಎಸ್ ನಾರಾಯಣ್ ಕನ್ನಡದ ನಾಮಾಂಕಿತ ನಿರ್ದೇಶಕರು. ಪ್ರಥಮ ಸಿನಿಮಾ ಚೈತ್ರದ ಪ್ರೇಮಾಂಜಲಿ ಸಿನಿಮಾದ ಮೂಲಕವೇ ಬ್ಲಾಕ್ ಬಾಸ್ಟರ್ ಅನ್ನ ಕೊಟ್ಟವರು, ಸಿಲ್ವರ್ ಜುಬ್ಲಿಯನ್ನ ಆಚರಿಸಿದವರು. ಪ್ರಾಯಶಃ ಆ ರೀತಿಯ ಒಂದು ಆರಂಭದ ಹೆಜ್ಜೆಯನ್ನ ಇಟ್ಟ ಇನ್ನೊಬ್ಬ ನಿರ್ದೇಶಕ ಕನ್ನಡದಲ್ಲಿ ನಮಗೆ ದಕ್ಕುವುದಿಲ್ಲ. ಆಮೇಲೆ ರಾಜ್ಕುಮಾರ್ ಅವರ ಶಬ್ದವೇದಿಯನ್ನು ಮಾಡಿದ್ರು, ಅದರ ಬಗ್ಗೆ ಮಾತಾಡೋಣ. ವೀರಪ್ಪ ನಾಯಕ, ವಿಷ್ಣುವರ್ಧನ್ ಅವರದು ಸಿಂಹಾದ್ರಿಯ ಸಿಂಹ, ಚಂದ್ರಚಕೋರಿ, ಚೆಲುವಿನ ಚಿತ್ತಾರ, ಈ ಎಲ್ಲ ಸಿನಿಮಾಗಳನ್ನ ನೋಡ್ತಾ 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 ಕೊನೆಗೆ ಅವರು ರೀಮೇಕ್ ಅನ್ನು ಕೂಡ ಮಹಾರಾಜನ ರೀತಿಯಲ್ಲಿ ಮಾಡಿದ್ರು. ಗೀತನ ರಚನೆಕಾರ, ನಟ, ನಿರ್ದೇಶಕ, ನಿರ್ಮಾಪಕ. ಒಂಥರ ಧೃತರಾಷ್ಟ್ರ ಪ್ರೇಮದಿಂದ ತಾನು ಗಳಿಸಿದ್ದೆಲ್ಲವನ್ನೂ ಮಗನಿಗಾಗೆ ಕಳ್ಕೊಂಡ್ರು, ಕೊನೆಗೆ ಮಗನನ್ನು ಉಳಿಸ್ಕೊಳ್ಳಿಕ್ಕಾಗದೇ ಇದ್ದಂಥ ಒಬ್ಬ ದುರ್ದೈವಿ ನಿರ್ದೇಶಕ ಅಂತೂ ಹೇಳಬಹುದು. ಯಾಕೆ ಈ ರೀತಿ ಮಾತಾಡ್ತಾ ಇದ್ದೇನೆ ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಬದುಕನ್ನ, ತನ್ನ ಭಾವವನ್ನ, ತನ್ನ ಸೃಜನಾತ್ಮಕ ವ್ಯವಸಾಯವನ್ನ, ತನ್ನ ವ್ಯಕ್ತಿತ್ವವನ್ನ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಒಂದು ಶುದ್ಧ ಪರಿಶುದ್ಧ ನೆಲೆಯಲ್ಲಿ ಕಟ್ಟಿಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲವೋ ಅಂಥವರು ಇನ್ನೊಬ್ಬರ ಬಗ್ಗೆ ಮಾತಾಡಬಾರದು. ಗೌರವಾನ್ವಿತ ಪ್ರಧಾನ ಮಂತ್ರಿಗಳು ಮಾತನಾಡಬೇಕು. ಬೇಡದೇ ಇರೋ ವಿಚಾರಗಳನ್ನೆಲ್ಲ ಬಂದು ಮಾತಾಡ್ತಾರೆ ಅವರು. ಒಂದ್ ಮನೇಲಿ 9 ಜನ ಇರ್ತಾರೆ, ಆ ಮನೆಗೆ ನೆಂಟರು ಬರಲ್ಲ, ಸ್ನೇಹಿತರು ಬರೋದಿಲ್ಲ. ಬೀಗ ಎಲ್ಲ ಮನೆ ಒಳಗಡೆ ಏನೇನಿದೆ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ. ಕಳವಾಗಿದೆ ಮನೆ ಒಳಗಡೆ. ಕಳವಾದಾಗ ಮನೆ ಯಜಮಾನ ಮನೆ ಹೊರಗಡೆ ಬಾಗಿಲಲ್ಲಿ ನಿಂತ್ಕೊಂಡು ಬೀದಿಲಿ ಹೇಳ್ತಾನಂತೆ, ನನ್ನ ಮನೇಲಿ ಕಳವಾಗಿದೆ, ನಾನು ಯಾರನ್ನೂ ಬಿಡೋದಿಲ್ಲ ಅಂತ. ಹಾಗಾಯ್ತಲ್ಲ ಕಥೆ ಇದು. ಕೇಳ್ತೀವಿ, ಪ್ರತಿಯೊಬ್ಬರು ಕೇಳ್ತೀವಿ. ಅದರಲ್ಲೂ ಹ್ಯಾಟ್ರಿಕ್ ಸಾಧನೆ, ನಿರಂತರವಾಗಿ ಅಧಿಕಾರದಲ್ಲಿದ್ದು ದಾಖಲೆಯನ್ನ ಸ್ಥಾಪಿಸಿದವರು, ಒಬ್ಬ ಪ್ರಧಾನಿಯಾಗಿಯೂ ಕೂಡ ದಾಖಲೆಯನ್ನ ಸ್ಥಾಪಿಸಿ 78 ವರ್ಷದ ಸ್ವತಂತ್ರ ಭಾರತದಲ್ಲಿ ಹಲವು ಹತ್ತು ಈ ದೇಶದ ಪ್ರಾದುರ್ಭಾವಕ್ಕೆ, ಈ ದೇಶದ ಔನ್ನತ್ಯಕ್ಕೆ, ಈ ದೇಶದ ಇಡೀಯದಾದಂಥ ಒಂದು ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಅನ್ನುವ ಕೀರ್ತಿಗೆ ಆಗಲೇಬೇಕಾಗಿದ್ದಂಥ ಪ್ರಾಥಮಿಕವಾದಂಥ ಕೆಲಸಗಳನ್ನ ಈವರೆಗಿನ ಯಾವ ಪ್ರಧಾನಿಯೂ ಮಾಡಿರಲಿಲ್ಲ. ಅಂಥ ಕೆಲಸಗಳನ್ನ ಮಾಡಿದಂಥ ನಮ್ಮ ದೇಶದ ಹೆಮ್ಮೆಯ ವಿಶ್ವಗುರು ಪ್ರಧಾನಿ ಮೋದಿಯವರ ಬಗ್ಗೆ ನಾಲಿಗೆ ಹರಿಬಿಟ್ಟು ಇವತ್ತು ಎಸ್ ನಾರಾಯಣ್ ಅಂತ ನಾರಾಯಣರ ಬಗ್ಗೆನೇ ನಾವಿವತ್ತು ಮಾತಾಡಬೇಕಾಗಿದೆ. ಹೂ ಆರ್ ಯು ಅಂತ ಕೇಳಬೇಕಾಗಿದೆ. ನೀವು ಎಲ್ಲಿಂದ ಎಲ್ಲಿಗೆ ಬಂದು ನಿಂತಿದ್ದೀರಿ ಅಂತ ಕೇಳಬೇಕಾಗಿದೆ. ಸಮಾಜದಲ್ಲಿ, ಸಿನಿಮಾದಲ್ಲಿ ಇವತ್ತು ನಿಮಗಿರುವ ಸ್ಥಾನ, ಮಾನ, ಗೌರವ ಅದರ ಕಿಂಚಿತ್ತಾದರೂ ಅಂದಾಜಿದೆಯೇ ನಿಮಗೆ? ನಿಮ್ಮ ಸ್ಥಿತಿಗತಿಗಳ ಬಗ್ಗೆ ಅಂದಾಜಿದೆಯೇ ನಿಮಗೆ ಅಂತ ಕೇಳಬೇಕು. ಚೈತ್ರದ ಪ್ರೇಮಾಂಜಲಿ ಅಂತ ಸಿನಿಮಾವನ್ನ ಕೊಟ್ಟಂತ ಒಬ್ಬ ನಿರ್ದೇಶಕರಿಗೂ ಇವತ್ತು ಕಾಂಚಿ ಪಿಂಚಿಗಳೆಲ್ಲ ಮಾತಾಡುವ ಹಾಗೆ, ರಿಮೇಕ್ ರಾಜ ಅನ್ನುವ ಹಾಗೆ ತನ್ನ ಸಂಸಾರವನ್ನ, ತನ್ನ ಕುಟುಂಬವನ್ನ, ತನ್ನ ಸೃಜನಾತ್ಮಕ ವ್ಯವಸಾಯವನ್ನ ಒಂದು ನೆಟ್ಟಗೆ ಕಟ್ಟಿಕೊಳ್ಳಲಿಕ್ಕಾಗದೇ ಇದ್ದಂಥ ಒಬ್ಬ ಮುಠಾಳ ಮನುಷ್ಯನಿಗೆ ಮೋದಿಯಂಥವರ ಬಗ್ಗೆ ಮಾತಾಡುವ ಧೈರ್ಯ, ಸ್ಥೈರ್ಯ, ನೈತಿಕತೆ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ನಾನು ಕೇಳ್ತಾ ಇದ್ದದ್ದಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ತಾ ಇದ್ದಾರೆ. ಮೋದಿ ಅವರು 370 ಬರ್ಖಾಸ್ತುಗೊಳಿಸಿದಾಗತ್ತೆ ಮಾತಾಡಿದ್ರೆ ನೀವು. ಇವತ್ತು ಅಯೋಧ್ಯೆಯ ಹುಂಡಿ ಹಗರಣದ ಬಗ್ಗೆ ಮಾತಾಡುವ ತಾವು ಅಯೋಧ್ಯೆಯ ರಾಮನ ಬಗ್ಗೆ ಮಾತಾಡಿದ್ರೇನು? ಯಾವ ಪಕ್ಷದಲ್ಲಿ ನೀವು ನಿಮ್ಮ ಅಸ್ತಿತ್ವಕ್ಕಾಗಿ, ನಿಮ್ಮ ಭವಿಷ್ಯಕ್ಕಾಗಿ, ನಿಮ್ಮ ಬದುಕಿಗಾಗಿ ಹೋಗಿ ಸೇರ್ಕೊಂಡ್ರೋ, ಸೇರ್ಕೊಳ್ಳುವುದಿನ ವೇದಿಕೆಯಲ್ಲಿ ನಿಮಗೆ
ಡಿ.ಕೆ. ಶಿವಕುಮಾರ್ ಅವರ ಪಕ್ಕದಲ್ಲಿ ಕೂತುಕೊಂಡಿದ್ದನ್ನ ಎಬ್ಬಿಸಿ ಒದ್ದು ಓಡಿಸಲಾಯಿತು ಕುರ್ಚಿಯಿಂದ ಕುರ್ಚಿಗೆ. ಆಗಲೇ ನಿಮ್ಮನ್ನ ಪ್ರೀತಿಸಿದ ನಮ್ಮಂತವರು ಒಳಗೊಳಗೆ ಹತ್ತಿದ್ದೇವೆ, ನೊಂದಿದ್ದೇವೆ. ಎಸ್ ನಾರಾಯಣ್ ಅವರಿಗೆ ಇಂಥ ದುರ್ಗತಿ ಬರಬಾರದಿತ್ತು ಅಂತ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ರಾಮ ವಿರೋಧಿ ನೀತಿಯನ್ನ, ಕಾಲ್ಪನಿಕ ರಾಮ ಅನ್ನುವಂತ ಕಥೆಯನ್ನ, ರಾಮಲಲ್ಲಾನ ಮಂದಿರಕ್ಕೆ ಅದರ ಶಂಕುಸ್ಥಾಪನೆಗೋ ಅದರ ಕಟ್ಟಡಕ್ಕೋ ವಿರೋಧವಾಗಿ ಬಾಬರಿ ಮಸೀದಿಯ ಪ್ರೇಮದ ಮೇಲೆ ಕೋರ್ಟಿಗೆ ಹೋದ ಪಕ್ಷವನ್ನ ನಂಬಿ ನೀವು ಏನ್ ಮಾತಾಡ್ತೀರಿ ಮೋದಿ ಅವ್ರ ಬಗ್ಗೆ? ಅಯೋಧ್ಯೆಯ ಹುಂಡಿ ಪ್ರಕರಣದ ಬಗ್ಗೆ ಮೋದಿ ಮಾತಾಡಬೇಕು. ಕೇಳ್ತೇವ್ರಿ, ನಾವು ಕೇಳ್ತೇವೆ. ಬೇಡವಾದದ್ದಕ್ಕೆಲ್ಲ ಮಾತಾಡ್ತಾರೆ. ಈ ಒಂದೇ ಒಂದು ಲೈನಿಗೋಸ್ಕರ ನಾನಿವತ್ತು ನಿಮ್ಮ ಬಗ್ಗೆ ಒಂದು ಆತ್ಮವಿಮರ್ಶೆಯ ಲೆಕ್ಕದಲ್ಲಿ ಮಾತಾಡಬೇಕು ಅಂತ ಕೂತಿದ್ದೆ. ಬೇಡದೆ ಇದ್ದ ಮಾತನ್ನ ಮೋದಿ ಅವರು ಯಾವ್ದಾಡಿದ್ದಾರೆ ಅನ್ನೋದನ್ನ ನೀವು ಶ್ರುತಪಡಿಸಬೇಕಾಗತ್ತೆ. ನಾರಾಯಣ್ ಅವರೇ, ಏನಂತ ಭಾವಿಸಿದಿರಿ? ನಿಮಗೆ ಒಂದು ಆಡಳಿತದ ಪರಿಭಾಷೆ ಗೊತ್ತಿಲ್ವಾ? ಒಂದು ಒಕ್ಕೂಟ ವ್ಯವಸ್ಥೆಯ ಈ ಭಾರತದಲ್ಲಿ ಎಷ್ಟು ರಾಜ್ಯಗಳಿದೆ ಅಂತ ಗೊತ್ತಿದೆಯಾ ನಿಮಗೆ? ಆ ರಾಜ್ಯಕ್ಕೆ ರಾಜ್ಯದೇ ಆದಂತ ಸ್ಥಾನಮಾನ ಇದೆ ಅಂತ ಗೊತ್ತಿದೆಯಾ? ಮುಖ್ಯಮಂತ್ರಿಯ ಜವಾಬ್ದಾರಿ ಏನು ಅಂತ ಗೊತ್ತಿದೆಯಾ? ಪ್ರತಿಯೊಂದಕ್ಕೂ ಮೋದಿಯವರೇ ಮಾತಾಡಬೇಕು ಅಂತ ಹೇಳಲಿಕ್ಕೆ ಯಾವ ರೀತಿಯ ಸಾಂವಿಧಾನಿಕ ಮತ್ತು ಯಾವ ರೀತಿಯ ವ್ಯಾವಹಾರಿಕವಾದಂತ ನೆಲೆಗಟ್ಟಲ್ಲಿ ನಿಂತು ಮಾತಾಡ್ತೀರಿ ಹೇಳಿ ನೋಡೋಣ. ಯೋಗಿ ಆದಿತ್ಯನಾಥ್ ಇದಾರೆ ಅಲ್ಲಿ, ಅವ್ರು ನೋಡ್ಕೊಳ್ತಾ ಇದ್ದಾರೆ. ವಾಲ್ಮೀಕಿ ಹಗರಣದ ಬಗ್ಗೆ ಮಾತಾಡಿದ್ರ ನೀವು? ಗೃಹಲಕ್ಷ್ಮಿ ಯೋಜನೆ ಹಗರಣದ ಬಗ್ಗೆ ಮಾತಾಡಿದ್ರ? ಕೆಪಿಎಸ್ಸಿ ಹಗರಣದ ಬಗ್ಗೆ ಮಾತಾಡಿದ್ರ? ಮೂಡ ಹಗರಣದ ಬಗ್ಗೆ ಮಾತಾಡಿದ್ರೇನು? ವಾಲ್ಮೀಕಿ ಹಗರಣದ ಬಗ್ಗೆ ಮಾತಾಡಿದ್ರ? ನಿಗಮದ್ದು SC ಅಹಿಂದ ಅಂದ್ಕೊಂಡೇನೆ ಅಧಿಕಾರಕ್ಕೆ ಬಂದ್ರಲ್ಲ, ಅದೇ SC ಮೀಸಲಿಟ್ಟ ಹಣವನ್ನ ನುಂಗಿ ನೀರು ಕುಡಿದಿದ್ದಾರಲ್ಲ, ಅದರ ಬಗ್ಗೆ ಮಾತಾಡಿದ್ರ ನೀವು? ಆಯ್ತು, ಮೋದಿಯವರ ಒಂದು ಒಳ್ಳೆಯ ಕೆಲಸದ ಬಗ್ಗೆ ಮಾತಾಡಿದಂತ ನೈತಿಕತೆ ನಿಮಗಿದ್ದಿದ್ರೆ ಇವತ್ತು ಮೋದಿಯವರನ್ನ ಕ್ರಿಟಿಸೈಸ್ ಮಾಡುವಂತ ಕೆಲಸ ನಿಮ್ಮದಾಗ್ತಾ ಇತ್ತು. ಹಿಂದುವಾಗಿ ಹೆಸರಲ್ಲಿ ನಾರಾಯಣನ್ನ ಇಟ್ಟುಕೊಂಡು ರಾಮನ ಬಗ್ಗೆ, ರಾಮನ ಹುಂಡಿ ಪ್ರಕರಣದ ಬಗ್ಗೆ ನಾಲಿಗೆ ತಿರುಗುತ್ತದೆ ಅಂತ ಏನ್ ಬೇಕಾದ್ರೂ ಮಾತಾಡ್ಬೋದಾ? ಎಷ್ಟು ರಾಜಕೀಯ ಪ್ರಜ್ಞೆ ಇದೆ ನಿಮಗೆ? ಎಷ್ಟು ರಾಜಕೀಯ ಜ್ಞಾನ ಇದೆ ನಿಮಗೆ? ಎಷ್ಟು ಸಾಂವಿಧಾನಿಕ ತಿಳುವಳಿಕೆ ಇದೆ? ಬನ್ನಿ ಸಂವಾದಕ್ಕೆ. ಕರ್ನಾಟಕದಲ್ಲಿ ಎಷ್ಟು ಹಗರಣ ಆಗಿದೆ ಅದನ್ನು ಮುಚ್ಚಿ ಹಾಕ್ಲಿಕ್ಕೆ ಏನ್ ಮಾಡ್ತಾ ಇದ್ದಾರೆ? ಪೊಲೀಸ್ ಇಲಾಖೆಯಲ್ಲಿ ಏನು ಭ್ರಷ್ಟಾಚಾರ ಆಗ್ತಾ ಇದೆ? ಕಲಬುರಗಿಯ ಸೆಂಟ್ರಲ್ ಜೈಲಿಂದ ಹೇಗೆ ಕೈದಿಗಳು ಓಡೋಗ್ತಾರೆ? ಮಾತು ಬತ್ತಿ ಹೋಗಿದ್ಯಾ? ಕಣ್ಣು ಕಾಣಿಸುದಿಲ್ವೇ? ಮತಿ ಶುದ್ಧವಾಗಿಲ್ವೇ? ಮಾತಾಡ್ಬೇಕಲ್ಲ, ಅದ್ರ ಬಗ್ಗೆ ಮಾತಾಡ್ಬೇಕಲ್ಲ ನೀವು. ಅಯೋಧ್ಯೆಯ ಪ್ರಕರಣದ ಬಗ್ಗೆ ಮಾತಾಡಬೇಕು, ಇನ್ನೊಂದ್ರ ಬಗ್ಗೆ ಮಾತಾಡಬೇಕು, ಮತ್ತೊಂದ್ರ ಬಗ್ಗೆ ಮಾತಾಡಬೇಕು. ರಾಜ್ಯದಲ್ಲಿ ದಿನ ಪ್ರತಿ ಗಂಟೆಗೆ ಅತ್ಯಾಚಾರ ನಡೀತಾ ಇದೆ, ಕೊಲೆ ನಡೀತಾ ಇದೆ. ಕಾನೂನಿನ ಸುವ್ಯವಸ್ಥೆ ಅಥವಾ ಅವ್ಯವಸ್ಥೆ ಬಗ್ಗೆ ಮಾತಾಡಿದ್ರ ನೀವು? ಒಬ್ಬ ನಿರ್ದೇಶಕರು ತಾನೆ ನೀವು. ಬದುಕಿನ ಹುಕ್ಕುಳಿಂದ ಆರಿಸಿ ಜೀವನದ ಕಥೆಯನ್ನ ಕಟ್ಟಿ ನಮ್ಮ ಕಣ್ಣೆದುರು ಮತ್ತೆ ಬದುಕಾಗಿ ತೋರಿಸುವಂತ ನಿರ್ದೇಶಕರು ತಾನೆ ನೀವು. ಮೋದಿ ಅವರ ಆಡಬಾರದ ಮಾತನ್ನ ಯಾವಾಗ ಆಡಿದ್ದಾರೆ ತೋರಿಸಿ ನೋಡೋಣ. ಪ್ರತಿಯೊಂದಕ್ಕೂ ಮೋದಿ ಮಾತಾಡಬೇಕು ಅಂತಂದ್ರೆ ಈ ರಾಜ್ಯದ ಒಕ್ಕೂಟ ವ್ಯವಸ್ಥೆಯನ್ನೆಲ್ಲ ಬರ್ಖಾಸ್ತು ಮಾಡ್ಬಿಡ್ಬೋದಲ್ಲ, ಮುಖ್ಯಮಂತ್ರಿಗಳನ್ನೆಲ್ಲ ತೆಗೆದು ಬಿಸಾಡ್ಬಿಡ್ಬೋದಲ್ಲ. ಏನೋ ಅಲ್ಲಿ ಯೋಗಿ ಕೂತದ್ದೇನು ತೆಪ್ಪಗುದ್ಲಿಕ್ಕೆ ಕೂತದ್ದ ನಿಮ್ ಲೆಕ್ಕದಲ್ಲಿ? ಮೋದಿ ಅವರ ಬಗ್ಗೆ ಮಾತಾಡುವ ನೈತಿಕತೆ ನಿಮ್ಗೆ ಏನಿದೆ? ಮೋದಿ ಅವರ ತಾಯಿಯನ್ನ ಹೇಗೆ ನಡೆಸ್ಕೊಂಡಿದ್ರದ್ದು ಗೊತ್ತಿದೆಯಾ ನಿಮ್ಗೆ? ಇವತ್ತು ಮೋದಿ ಅವರ ಬಗ್ಗೆ ನೀವು ಮಾತಾಡಿದ್ದಕ್ಕಾಗಿ ಮಾತ್ರ ನಿಮ್ ಬಗ್ಗೆ ಮಾತಾಡ್ತಾ ಇದ್ದೇನೆ ನಾವು ಮಾತಾಡ್ಬೋದಲ್ಲ ನಿಮ್ ಬಗ್ಗೆ? ತಾಯಿಯನ್ನ ಉಳಿಸ್ಕೊಳ್ಳಿಲ್ಲ, ಸಹೋದರರನ್ನ ಉಳಿಸ್ಕೊಳ್ಳಿಲ್ಲ, ಮಗಳ ಹಾಗೆ ಮನೆಗೆ ಬರುವ ಸೊಸೆಯನ್ನು ವಿಶ್ವಾಸಾರ್ಹತೆಯಿಂದ ಉಳಿಸ್ಕೊಳ್ಳಿಲ್ಲ, ಕುಟುಂಬವನ್ನ ಉಳಿಸ್ಕೊಳ್ಳಿಲ್ಲ. ಸನ್ ಸ್ಟ್ರೋಕ್ ಅಂತ ನಿಮ್ ಬಗ್ಗೆನೆ ಹೊಸ ಶಬ್ದವನ್ನ ಮಾಧ್ಯಮ ಕಟ್ಟಿತಲ್ಲ, ಯಾಕೆ ಅಂತ ಗೊತ್ತಲ್ಲ ನಿಮ್ಗೆ? ನಿಮ್ಮ ಮಗನಿಗಾಗಿ ಧೃತರಾಷ್ಟ್ರ ಪ್ರೇಮದಿಂದ ಎಂತೆಂತ ಸಿನಿಮಾ ಮಾಡಿ ಗೋತಾ ಹೊಡೆದ್ರಲ್ಲ. ಒಂದು ಬದುಕನ್ನ ಸಮಗ್ರವಾಗಿ ಕಟ್ಟುವಲ್ಲಿ ನೀವು ಅತ್ಯಂತ ಢಾಳಾಗಿ ಸೋತ್ರಲ್ಲ. ಸಮಾಜದಲ್ಲಿ, ಸಿನಿಮಾದಲ್ಲಿ, ಸಂಸ್ಕೃತಿಯಲ್ಲಿ ಪ್ರತಿ ಒಂದು ಕಡೆ ಸೋಲನ್ನ ಜಳದಿಂದ ಇವತ್ತು ನೀವು ಕೊನೆಗೂ ಉಳಿಲಿಕ್ಕೆ ಸಾಧ್ಯ ಇದೆ ಅಂತಾದ್ರೆ ಎಲ್ಲವನ್ನ ಬಿಟ್ಟು ಬಂಗಿನೆಟ್ಟ ಅನ್ನೋ ಹಾಗೆ ಕಾಂಗ್ರೆಸ್ಸಿಗೆ ಬಂದು ರಾಜಕೀಯ ಮಾಡ್ತಾ ಇದ್ದೀರಿ. ರಾಜಕೀಯದಲ್ಲಿ ಏನ್ ಕಡ್ದು ಉಳಿಸಿದಿರಿ? 22ರಲ್ಲಿ ಬಂದ್ರಲ್ಲ ನೀವು. ಒಂದೆರಡು ಕೆಲಸ ಹೇಳ್ಬಿಡಿ ನೋಡೋಣ. ಏನು ಮೋದಿಯವ್ರ ಬಗ್ಗೆ ಮಾತಾಡೋದು ಅಂದ್ರೆ ಅಷ್ಟು ಸದರ ಅಂತ ತಿಳ್ಕೊಂಡಿದ್ರ? ನಿಮ್ಮ ಸಿನಿಮಾದ ನಿರ್ದೇಶನದ ಜೀವನಕ್ಕಿಂತ ಹೆಚ್ಚು ಅಧಿಕಾರದ ಅವಧಿಯನ್ನ ಕಳೆದಿದ್ದಾರೆ ಮೋದಿ ಈ ನೆಲದಲ್ಲಿ. ಮಾದರಿ ರಾಜ್ಯವನ್ನ ಕಟ್ಟಿದ್ದಾರೆ, ಮಾದರಿ ದೇಶವನ್ನ ಕಟ್ತಾ ಇದ್ದಾರೆ. ಬರ್ತೀರಾ ಡಿಬೇಟ್ಗೆ? ಬನ್ನಿ. ಮೋದಿ ಅವರು ಮಾಡಿದ್ದೇನು, ನೀವು ಆಡಿದ ಮಾತೇನು, ನೀವು ಕಡ್ದು ಉಳಿಸಿದ್ದೇನು, ಸ್ವಮೇಕ್ನಿಂದ ಆರಂಭ ಮಾಡಿ ರಿಮೇಕ್ ರಾಜ ಅಂತ ಹೆಂಗ್ ಹೇಳಿಸ್ಕೊಂಡ್ರಿ, ಎಲ್ಲವನ್ನು ಮಾತಾಡೋಣ. ಮನುಷ್ಯ ಮೊದಲು ಮಾತಾಡುವಾಗ ಯೋಚನೆ ಮಾಡಬೇಕು. ಮನೆ ಕಳ್ಳತನ ಆಗಿದೆ ಅಂತೆ, ಮನೆ ಯಜಮಾನ ಬೀದಿಯಲ್ಲಿ ಬಂದು ನಿಂತಾರಂತೆ, ಬೀದಿಯಲ್ಲಿ ಅವನನ್ನು ನಾವು ಯಾರನ್ನು ಬಿಡುವುದಿಲ್ಲ, ಹಿಡದೇ ತೀರ್ತೇವೆ ಅಂತ ಹೇಳ್ತಾರಂತೆ. ಮೋದಿಯ ಬಗ್ಗೆ ಇಂಥ ಲುಚ್ಚಾಗಿರಿ ಮಾತುಗಳ ಇಷ್ಟರ ಮಟ್ಟಿಗೆ
ನಿಮ್ಮ ಬಗ್ಗೆ ಬಹಳ ದುರಂಕಾರದ ಬಗ್ಗೆ ನಾವು ಕೇಳಿದ್ದೇವೆ. ನಿಮ್ಮ ಪರ್ವಕಾಲದಲ್ಲಿ, ನಿಮ್ಮ ಏಳ್ಗೆಯ ಕಾಲದಲ್ಲಿ, ನಿಮ್ಮ ಶ್ರೇಯಸ್ಸಿನ ಕಾಲದಲ್ಲಿ ನಿಮ್ಮ ಪೊಗುರು ಮತ್ತು ದುರಂಕಾರದ ಬಗ್ಗೆ ಬಹಳ ಮಾತಾಡಿದ್ದನ್ನು ಕೇಳಿದ್ದೇವೆ. ನಿಮ್ಮ ವಿನಯದ ನಾಟಕದ ಬಗ್ಗೆ ಕೇಳಿದ್ದೇವೆ. ನಿಮ್ಮ ವಿನಯದ ಅಭಿನಯದ ಬಗ್ಗೆ ಕೇಳಿದ್ದೇವೆ. ಆದರೆ ನಿಮ್ಮ ಪ್ರೀತಿಯನ್ನ ಅತ್ಯಂತ ಗಾಢವಾಗಿ ಅನುಭವಿಸಿದ ಪ್ರಾಯಶಃ ಕೆಲವು ಪತ್ರಕರ್ತರಲ್ಲಿ ನಾನೊಬ್ಬ. ನಿಮ್ಮನ್ನು ಅತ್ಯಂತ ಗೌರವದಿಂದ ಕಾಣುವವನು ಈಗಲೂ. ಆದರೆ ನಿಮ್ಮ ಈ ನಾಲಿಗೆ ಚಪಲ ಮತ್ತು ರಾಜಕೀಯಕ್ಕಾಗಿ ಕಾಂಗ್ರೆಸ್ ಅನ್ನ ಮೆಚ್ಚಿಸ್ಲಿಕ್ಕೆ ನೀವು ಆಡಿದ ಮಾತಿದೆಯಲ್ಲ, ಅದು ಅತ್ಯಂತ ಆತ್ಮದ್ರೋಹದ ಮಾತು. ನೆನಪಿ, ದೇಶದ್ರೋಹದ ಮಾತು. ಬೇರೆ ಯಾರಾದರೂ ರಾಜಕೀಯದಲ್ಲೇ ಹುಟ್ಟಿ ಬೆಳೆದು ಬದುಕಿ ಪ್ರಿಯಾಂಕ ಖರ್ಗೆ ಅವರಾಗಿ ದಿನಕ್ಕೊಂದು ಮಾತಾಡ್ತಾರಲ್ಲ, ನಾವು ಅವ್ರ ಬಗ್ಗೆ ವಿಶ್ವಾಸಾರ್ಹತೆಯಿಂದಲೇ ಅದನ್ನ ಪ್ರಶ್ನಿಸ್ತೇವೆ, ಮಾರ್ಗದರ್ಶನವನ್ನು ಮಾಡ್ತೇವೆ ಮಾಧ್ಯಮದವರಾಗಿ. ಆದರೆ ನಿಮಗೆ ಯಾವ ಜ್ಞಾನ ಇದೆ, ನಿಮಗೆ ಯಾವ ನೈತಿಕತೆ ಇದೆ, ನಿಮಗೆ ಯಾವ ಶುದ್ಧತೆಯ ನೆಲೆ ಇದೆ, ನಿಮಗೆ ಯಾವ ರಾಜಕೀಯ ಪ್ರಜ್ಞೆ ಇದೆ? ಮೋದಿ ಅವರು ತ್ರಿಬಲ್ ತಲಾಕ್ ತೆಗೆದದ್ದಾಗ ಮಾತಾಡಿದ್ರ ನೀವು? ಆಪರೇಷನ್ ಸಿಂಧೂರದ ಬಗ್ಗೆ ಮಾತಾಡಿದ್ರೇನು? ಕಲ್ಮವನ್ನ ಕೇಳಿ 26 ಜನರ ಮಾರಣ ಹೋಮ ಮಾಡಿದ್ರಲ್ಲ, ಮಾತಾಡಿದ್ರ? ಬಾಂಗ್ಲಾದಲ್ಲಿ ಹಿಂದೂಗಳ ಕಗ್ಗೊಲೆ, ಜಿನೋಸೈಡ್ ನಡೀತಾ ಇದೆಯಲ್ಲ, ಮಾತಾಡಿದ್ರ? ನಿಮ್ಮಂತವರೆಲ್ಲ ಮಾತಾಡುವ ಮೂಲಕ ಮೋದಿಯವರನ್ನೇನೂ ಮಾಡ್ಲಿಕ್ಕಾಗುದಿಲ್ರಿ. 3 ಬಾರಿ ಗೆದ್ದು ಬಂದಿದ್ದಾರೆ ಅಷ್ಟೇ ಅಲ್ಲ, ಟ್ರಂಪ್ ಇವತ್ತು G7 ಅಲ್ಲಿ ಎದ್ದು ನಿಂತು ಈಸ್ ದ ಕಿಲ್ಲರ್, ಒಂದು ಅದ್ಭುತವಾದಂತ ಸುಂದರವಾದ ಪುರುಷನ ಒಳಗಡೆ ದೇಶ, ತನ್ನ ಜನ, ತನ್ನ ದೇಶದ ವ್ಯಾಪಾರ, ಟ್ರೇಡ್ ಅಂತ ಬಂದಾಗ ಅವನು ಒಬ್ಬ ಕಿಲ್ಲರ್ಗೆ ಸಮಾನವಾಗಿ ನಿಲ್ತಾನೆ ಅನ್ನುವ ಮಾತನಾಡಿದ್ರು. ನೋಡಿದ್ರಲ್ಲ ನೀವು? ಬಂಗಾಳದಲ್ಲಿ ಸನಾತನ ಧರ್ಮವನ್ನ, ಹಿಂದೂ ಧರ್ಮವನ್ನ, ಬಿಜೆಪಿಯನ್ನ ನಭೋಮಂಡಲಕ್ಕೆ ಚಿಮ್ಮಿಸಿ ಇತಿಹಾಸವನ್ನ ಸೃಷ್ಟಿ ಮಾಡಿದಂತ ಮೋದಿ. ಅದು ಏನ್ ಗೊತ್ತು ನಿಮ್ಗೆ ಮೋದಿ ಅವ್ರ ಬಗ್ಗೆ? ಈ ರೀತಿ ಸದರ ಮಾತಾಡ್ತೀರಾ ನೀವು ಮಾತಾಡುವ ನೆಲೆಯಲ್ಲಿದ್ದೀರಾ? ನಿಮ್ ಬಗ್ಗೆ ಮಾತಾಡೋಣ ನಾವು. ನಿಮ್ ಬಗ್ಗೆ ಏನು ಬೇಕಾದ್ರೂ ಮಾತಾಡ್ಬೋದು. ಹಾಗಾದ್ರೆ ಇಲ್ಲಿವರೆಗೂ ನಾನು ಅದರ ಬಗ್ಗೆ ಏನೂ ಮಾತಾಡಿರ್ಲಿಲ್ಲ. ನಿಮಗೆ ಎಂತ ಜ್ಞಾನ ಶೂನ್ಯತೆ ಇದೆ ಅಂದ್ರೆ, ಕನ್ನಡ ಚಿತ್ರರಂಗದಲ್ಲಿ ರಾಜ್ಕುಮಾರ್ರ ಮೇಲೆ ಆದಂತ ಊಟಿಯ ಹಲ್ಲೆ ಬಗ್ಗೆ ನೀವು ಮಾತಾಡಿದ್ರಲ್ಲ, ರಾಜ್ಕುಮಾರ್ರ ಕೂದಲು ಕೂಡ ಕೊಂಕಿರ್ಲಿಲ್ಲ. ನಿಮ್ಮ ಮಾತನ್ನ ಕೇಳಿ, ರಾಜ್ಕುಮಾರ್ರ ವ್ಯಕ್ತಿತ್ವಕ್ಕೆ ನೀವು ಮಾಡಿದ ಅನ್ಯಾಯವನ್ನ ಕೇಳಿ, ಏನವ್ರು ಮಾರಣಾಂತಿಕ ಹಲ್ಲೆ ಆಯ್ತು, ಹಾಗಾಯ್ತು, ಹೀಗಾಯ್ತು. ಸ್ವತಃ ಹಲ್ಲೆಯ ಇಡೀದಾದ ಕಣ್ಣು ಚಿತ್ರವನ್ನ ಪಾರ್ವತಮ್ಮನವ್ರ ಮೂಲಕ, ರಾಜ್ಕುಮಾರ್ ಅವ್ರ ಮೂಲಕ, ಭಗವಾನ್ ಅವರ ಮೂಲಕ ಚಿತ್ರಿಸಿದವನ್ರಿ ನಾನು. ಪೂರ್ಣಿಮಾ ಫೋನ್ ಮಾಡಿ ಹೇಳಿದ್ರು, ದಯವಿಟ್ಟು ಗಣಪತಿ ಸರ್ ಮಾತಾಡಿ, ಅಪ್ಪಾಜಿಗೆ ಏನೂ ಆಗಿರ್ಲಿಲ್ಲ, ಎಲ್ಲ ಆಗುವ ಸಾಧ್ಯತೆ ಇತ್ತು, ಆದ್ರಲ್ಲಿ ರಕ್ಷಣೆ ಮಾಡ್ಲಾಯ್ತು, ಅವ್ರಿಗೆ ಯಾವುದೇ ಗಾಯಗಳು ಆಗಿರ್ಲಿಲ್ಲ, ಆಸ್ಪತ್ರೆಗೆ ಹೋಗುದು ಬಿಡಿ, ಎಸ್ ನಾರಾಯಣ್ ತಪ್ಪು ಹೇಳ್ತಾ ಇದ್ದಾರೆ. ರಾಜ್ಕುಮಾರ್ ಸಿನಿಮಾ ಮಾಡಿದವ್ರು ನೀವು, ನಿರ್ದೇಶನ ಮಾಡಿದವ್ರು ನೀವು. ರಾಜ್ಕುಮಾರ್ ಅವರ ಊಟಿಯ ಹಲ್ಲೆಯ ಬಗ್ಗೆ ಸಿನಿಮಾದಲ್ಲಿ ಮಾಡುವ ಹಾಗೆ ಅದನ್ನ ಬೇರೆ ರೀತಿಯಲ್ಲಿ ಒಂಥರ ರೋಚಕವಾಗಿ ಚಿತ್ರಿಸ್ಲಿಕ್ಕೆ ಹೋದ್ರಿ. ನಾವು ಅದನ್ನು ಮಾತಾಡಬಹುದಿತ್ತು, ಕೌಂಟರ್ ಮಾಡಬಹುದಿತ್ತು. ನನಗೆ ಪೂರ್ಣಿಮಾ ಅರ್ಧ ಮುಕ್ಕಾಲು ಗಂಟೆ ಹೇಳಿದ್ರು, ಅವತ್ತೇನ್ ನಡೆಯಿತು, ಏನಾಯ್ತು ಎಲ್ಲವನ್ನು ಹೇಳಿದ್ರು. ನಾನು ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತೇನೆ ಅಂತಂದ್ರೆ, ಒಬ್ಬ ನಿರ್ದೇಶಕನೇ ಆಗಿ, ಒಬ್ಬ ಹಿರಿಯ ನಿರ್ದೇಶಕನಾಗಿ ರಾಜ್ಕುಮಾರ್ರ ಚಿತ್ರವನ್ನ ನಿರ್ದೇಶನ ಮಾಡಿದಂತ ಒಬ್ಬ ವ್ಯಕ್ತಿಗೆ ರಾಜ್ಕುಮಾರ್ ಜೀವನದ ದಾರುಣವಾದಂತ ಒಂದು ಘಟನೆ ಅದು. ಆ ಘಟನೆಯ ಸಂಪೂರ್ಣ ವಿವರ ನಿಮಗೆ ಗೊತ್ತಿರಬೇಕು. ಗೊತ್ತಿಲ್ಲದೆ ಇದ್ರೆ ತಿಳಿದವರ ಹತ್ರ ತಿಳ್ಕೊಂಡು ಮಾತಾಡಬೇಕು. ಹತ್ತಿರವಿದ್ದಂತ ರಾಜ್ಕುಮಾರ್ರ ಬಗ್ಗೆನೇ ಇಷ್ಟು ತಪ್ಪು ಚಿತ್ರಣವನ್ನ ಕೊಡುವ ನಿಮಗೆ ಮೋದಿಯವ್ರ ಬಗ್ಗೆ ಏನ್ ಗೊತ್ತಿದೆ? ಮೋದಿಯವರನ್ನ ಹೇಗೆ ನೀವು ಕ್ರಿಟಿಸೈಸ್ ಮಾಡ್ತೀರಿ? ಆ ಕ್ರಿಟಿಸೈಸ್ ಮಾಡುವ ನೆಲೆಯಲ್ಲಿ ನೀವು ನಿಂತಿದ್ದೀರೇನು ಹೇಳಿ? ರಾಜ್ಯದಲ್ಲಿ ಆಗ್ತಾ ಇರುವಂತ ಅನಾಹುತದ ಬಗ್ಗೆ ಮಾತಾಡಿದ್ದೀರಾ ಯಾವತ್ತಾದ್ರೂ ಹೇಳಿ? ಏನು ಮೋದಿ ಕೆಲ್ಸಕ್ಕೆ ಬಾರ್ದ ಇದ್ದವರು ಅಂತ ಭಾವಿಸಿದ್ರಾ? ಏನು ಮಾತಾಡಿದ್ರು ದಕ್ಕಿಸ್ಕೊಳ್ತೇನೆ ಅಂತ ಭಾವಿಸಿದ್ರೇನು? ನಿಮ್ಮ ಮಾತನ್ನ ಯಾರು ಕ್ರಿಟಿಸೈಸ್ ಮಾಡೋರೇ ಇಲ್ಲ ಅಂತ ಭಾವಿಸಿದ್ರಾ? ಪ್ರಶ್ನಾತೀತರು ಅಂತ ಭಾವಿಸಿದ್ರಾ ನೀವು? ನಾವು ಸರಿ ಇರಬೇಕು ಎಸ್ ನಾರಾಯಣ್ ಅವರೇ, ನಾವು ಸರಿ ಇರಬೇಕು, ನಮ್ಮ ಕೆಲಸ ಸರಿ ಇರಬೇಕು, ನಮ್ಮ ನಾಲಿಗೆ ಸರಿ ಇರಬೇಕು. ಮೋದಿಯವರ ಬಗ್ಗೆ ನೀವೊಂದು 4 ಅವರು ಈ ದೇಶದಲ್ಲಿ 3 ಅವಧಿಯಲ್ಲಿ ಮಾಡಿದಂತ ಒಳ್ಳೆ ಕೆಲಸಗಳ ಬಗ್ಗೆ ಸಕಾರಾತ್ಮಕವಾಗಿ ಮಾತಾಡಿದ ದಾಖಲೆ ಇದ್ದಿದ್ರೆ ನಿಮ್ಮ ಮಾತನ್ನ ವಿವೇಚನೆಗೆ ಒಡ್ಡಬಹುದಿತ್ತು. ಏಕಾಏಕಿ ಯಾವ ಆಕಾಶವಾಣಿ ಆಯ್ತೋ ಅಥವಾ ಯಾವ ಒಂದು ಭೂತ ಪ್ರಜ್ಞೆ ನಿಮ್ಮಲ್ಲಿ ಬಂದು ಎಚ್ಚರಿಸಿತ್ತೋ, ಮೋದಿ ಅವರ ಬಗ್ಗೆ ಅಟ್ಯಾಕ್ ಮಾಡ್ಬಿಡ್ಬೇಕು, ಕಾಂಗ್ರೆಸ್ಸಿನ ಒಂದು ಒಲವನ್ನ ನಾನು ಗಳಿಸ್ಕೊಬಿಡ್ಬೇಕು, ಕಾನ್ಸಂಟ್ರೇಷನ್ ಅನ್ನು ಈ ಕಡೆ ಎಳ್ಕೊಂಡ್ಬಿಡ್ಬೇಕು, ಪ್ರಿಯಾಂಕಾ ಖರ್ಗೆ ಅವರು ಮಾತಾಡ್ತಾರೆ ಅಂತ ನೀವು ಮಾತಾಡ್ಬಿಟ್ರೇನು? ಪ್ರಿಯಾಂಕಾ ಖರ್ಗೆ ಅವರ ಮರ್ಜಿ ಏನು? ಪ್ರಿಯಾಂಕಾ ಖರ್ಗೆ ಅವರ ತಾಕತ್ತೇನು? ಪ್ರಿಯಾಂಕಾ ಖರ್ಗೆ ಅವರ ಖಾನ್ದಾನ ಏನು? ಪ್ರಿಯಾಂಕಾ ಖರ್ಗೆ ಅವರ ಯೌವನ ಏನು? ದಕ್ಕಿಸ್ಕೊಳ್ಳುವಂತ ಒಂದು ನೆಲೆಗಟ್ಟೇನು? ಇದು ನರಿ
ಹುಲಿಯಾಗ್ಲಿಕ್ಕೆ ಹೊರಟು ತನ್ನನ್ನೇ ಸಾನು ಸುಟ್ಕೊಂಡಿತ್ತಲ್ಲ, ಆ ಕಥೆ ನಿಮಗೆ. ಕನ್ನಡ ಚಿತ್ರರಂಗದಲ್ಲಿ 4 ಒಳ್ಳೆ ಕೆಲಸ ಮಾಡ್ಲಿಕ್ಕಾಗಿಲ್ಲ. ಕನ್ನಡ ಚಿತ್ರರಂಗದಲ್ಲಿ ರಾಜಕೀಯಕ್ಕೆ ಬರುವ ಪೂರ್ವದಲ್ಲಿ ನೀವು ಮಾಡಿದಂತ ಒಂದು ಅತ್ಯುತ್ತಮವಾದಂತ ಒಂದು 5 ಕೆಲಸಗಳನ್ನು ಹೇಳಿ ನೋಡೋಣ. ರಾಜಕೀಯಕ್ಕೆ ಬರ್ಲಿಕ್ಕೆ ಅದಕ್ಕೊಂದು ತಾಲೀಮ್ ಅಂತ ಇದೆಯಲ್ಲ, ಅದಕ್ಕೊಂದು ಪೂರ್ವ ಸಿದ್ಧತೆ ಅಂತ ಇದೆಯಲ್ಲ, ಅದಕ್ಕೊಂದು ಸಮಾಜ, ಸಂಸ್ಕೃತಿ, ದೇಶ, ಕಾಲ ಅದಕ್ಕಾಗಿ ತೇಯುದು ಅಂತಿದೆ. ಸೋತಾಗ ರಾಜಕೀಯಕ್ಕೆ ಬರುವುದಕ್ಕೆ ಬೇರೆ ಅರ್ಥವೇ ಇದೆ. ತನ್ನ ಜೀವನಕ್ಕಾಗಿ, ತನ್ನ ಜೀವನದ ನೆಲೆಯನ್ನ ಕಟ್ಕೊಳ್ಳಿಕ್ಕೆ ಬರುವುದಕ್ಕಾಗಿ ರಾಜಕೀಯವನ್ನು ಆರಿಸಿಕೊಳ್ಳುವುದಕ್ಕೆ ಬೇರೆ ಅರ್ಥವೇ ಇದೆ, ಬೇರೆ ವ್ಯಾಖ್ಯಾನ ಇದೆ. ನಿಮ್ ಬಗ್ಗೆ ಅತ್ಯಂತ ಗೌರವ ಇದೆ. ಅತ್ಯುತ್ತಮವಾದಂತ ಕೆಲವು ಚಿತ್ರಗಳನ್ನ ನೀವು ಕೊಟ್ಟಿದ್ದೀರಿ, ಒಂದು ಕಾಲವನ್ನ ಆಳಿದ್ದೀರಿ. ಅಷ್ಟೇ ಆ ಕಾಲದಲ್ಲಿ ನೀವು ಚಿತ್ರರಂಗದಲ್ಲಿ ಬೇರೆ ರೀತಿಯ ನಿಮ್ಮ ಮನೋಭಾವ, ನಿಮ್ಮ ವ್ಯಕ್ತಿತ್ವ, ಮನೋಧರ್ಮದಿಂದಲೂ ನೀವು ಆಳ್ಲಿಕ್ಕೆ ಪ್ರಯತ್ನ ಮಾಡಿ. ಆದರೆ ಕೊನೆಗೂ ನೀವು ಮೋದಿ ಅವರ ಬಗ್ಗೆ ಮಾತಾಡಿದ್ದಕ್ಕಾಗಿ ಮಾತ್ರ ಈ ಮಾತನ್ನು ಹೇಳ್ತೇನೆ. ಒಬ್ಬ ಸಾಮಾಜಿಕವಾಗಿ, ಸಾಂಸಾರಿಕವಾಗಿ, ಸಾಂಸ್ಕೃತಿಕವಾಗಿ, ಸೃಜನಾತ್ಮಕವಾಗಿ ನಿಮ್ಮನ್ನ ನೀವು ಕಟ್ಟಿಕೊಳ್ಳಲಾರದೇ ಇದ್ದಂತ ಒಂದು ದೌರ್ಬಲ್ಯ ನಿಮ್ಮದಾಗಿ ಇವತ್ತು ಇಡೀದಾಗಿ ನಿಮ್ಮ ಬದುಕನ್ನ ಆಳ್ತಾ ಇದೆ, ಅದರಿಸ್ತಾ ಇದೆ. ಮೋದಿಯ ಬಗ್ಗೆ ಮಾತಾಡ್ತಿರಲ್ರಿ ನೀವು. ನಮ್ಮನ್ನ ನಾವು ಕಟ್ಕೊಳ್ಳುವ ತಾಕತ್ತಿಲ್ಲದೆ ಇದ್ದವರಿಗೆ ದೇಶ ಕಟ್ಟುವ ಬಗ್ಗೆ ಏನ್ರಿ ಮಾತಾಡ್ಲಿಕ್ಕೆ ನೈತಿಕ ಹಕ್ಕು ಹೇಳಿ? ಯಾವ ನೆಲೆಯಲ್ಲಿ ಮೋದಿ ಅವ್ರ ಬಗ್ಗೆ ಆಡಬಾರ್ದನ್ನ ಮಾತಾಡ್ತಾರೆ ಅಂತ ಹೇಳಿದ್ರಿ ನೀವು ಹೇಳಿ? ಇಡೀ ನಿಮ್ಮ ಅಭಿಮಾನಿಗಳಿಂದ ಹಿಡಿದು, ನಿಮ್ಮನ್ನ ಪ್ರೀತಿಸುವವರಿಂದ ಹಿಡಿದು, ನಿಮ್ಮನ್ನ ಗೌರವಿಸುವುದರಿಂದ ಹಿಡಿದು ಪ್ರತಿಯೊಬ್ಬರಿಗೂ ನಿಮ್ಮ ಈ ನಡೆ, ಈ ನುಡಿ, ಈ ವರ್ತನೆ ನಿಮ್ ಬಗ್ಗೆ ಅತ್ಯಂತ ಬೇಸರವನ್ನ ತಂದಿದೆ, ಬಹಳ ಹೇಸಿಗೆ ಹುಟ್ಟಿಸಿದೆ. ಎಸ್ ನಾರಾಯಣರ ನಾಮ ಹಣೆಯಲ್ಲಿರುವಾಗ ಒಂದು ನಾಮ ಅವರ ಸುಸಂಸ್ಕೃತವಾದ ವ್ಯಕ್ತಿತ್ವದ ಭಾವ, ಅಭಿವ್ಯಕ್ತಿ, ಚಹರೆ ಅಂತ ನಾವು ಭಾವಿಸಿದ್ದೆವು. ಅದಲ್ಲ. ಮುಖ ಗೋವಿಂದು, ಒಳಗಡೆ ಬೇರೆಯೇ ಇದೆ. ಸ್ವಾರ್ಥಕ್ಕಾಗಿ ಮನುಷ್ಯ ಈ ಮಟ್ಟಕ್ಕೆ ಇಳಿಯಬಾರದು. ನೋ, ಕಾಂಗ್ರೆಸ್ ನಿಮಗೆ ಕುರ್ಚಿ ಕೊಡದೇನೆ ಮಾಡಿದ ಅವಮಾನ ಇದೆಯಲ್ಲ, ಅದು ನೀವು ಇನ್ನೊಂದು ಕಾಲದಲ್ಲಿ ಅದನ್ನು ಅನುಭವಿಸ್ಲಿಕ್ಕುಂಟು. ನೋಡಿಬೇಕಾದ್ರೆ ನಿಮ್ಮ ಕಣ್ಣೆದುರೇ ಕಾಂಗ್ರೆಸ್ಗೆ ಬಂದವರು ಎಲ್ಲ ಏನೇನಾದ್ರೂ ಯಾವ್ಯಾವ ರೀತಿಯ ಹುದ್ದೆಯನ್ನು ಅಲಂಕರಿಸಿದ್ದಾರೆ, ನೀವ್ಯಾಕಾಗಿಲ್ಲ? ಅದು ನೀವು ಅರ್ಥ ಮಾಡ್ಕೋಬೇಕು. ಮೋದಿ ಅವರ ಬಗ್ಗೆ ಮಾತಾಡುವ ಮೊದಲು ನಿಮ್ಮ ರಾಜಕೀಯ ಪ್ರಜ್ಞೆ, ನಿಮ್ಮ ರಾಜಕೀಯದ ಆಯ್ಕೆ, ನಿಮ್ಮ ಪಕ್ಷದ ಸ್ಥಿತಿಗತಿಗಳು, ನಿಮ್ಮನ್ನ ಅವ್ರು ನೋಡ್ತಾ ಇರುವಂತ ರೀತಿ ನೀತಿಗಳು, ಅದರ ಬಗ್ಗೆ ಯೋಚನೆ ಮಾಡ್ರಿ. ಯಾವುದೋ ಆಸೆ ಆಕಾಂಕ್ಷೆಗಳು ಇಟ್ಕೊಂಡು ಕಾಂಗ್ರೆಸ್ಗೆ ಹೋಗಿದ್ದೀರಿ, ಅಲ್ಲೇನಾದ್ರೂ ಒಂದು ನೆಲೆಗಟ್ಟನ್ನ ಕಟ್ಕೊಳ್ಳಿಕ್ಕಾಗತ್ತಾ ಅಂತ ನೋಡಿ, ಆಮೇಲೆ ಉಳಿದದ್ರ ಬಗ್ಗೆ ಯೋಚನೆ ಮಾಡೋಣ. ಮೋದಿ ಅವರ ಬಗ್ಗೆ ಮಾತಾಡುವಾಗ ನಿಮಗೆ ನಿಮ್ಮದೇ ಆದಂತ ಒಂದು ಜವಾಬ್ದಾರಿ ಇದೆ ಅನ್ನೋದನ್ನ ಮರೆಬೇಡಿ. ಪಕ್ಷ ರಾಜಕೀಯದ ಅದರ ನೆಲೆಗಟ್ಟೆ ಬೇರೆ, ನೀವು ಮಾತಾಡಿದ ಪರಿಣಾಮವೇ ಬೇರೆ. ಮೋದಿ ಅಂತವ್ರ ಬಗ್ಗೆ ನೀವು ಮಾತಾಡೋದಕ್ಕೆ ನಿಮಗೆ ಯಾವ ಹಕ್ಕು ಇಲ್ಲ, ಯಾವ ಯೋಗ್ಯತೆಯೂ ಇಲ್ಲ, ಯಾವ ಬಾಧ್ಯತೆ. ನೆವರ್. ಆ ಇಡೀ ಪ್ರಕರಣದ ಬಗ್ಗೆ ಕೂಲಂಕಷವಾಗಿ ಯೋಚನೆ ಮಾಡಿ. ಅದು ರಾಜ್ಯದ ವ್ಯಾಪ್ತಿಗೆ ಬರುತ್ತೆ, ಮುಖ್ಯಮಂತ್ರಿಯವರ ವ್ಯಾಪ್ತಿ ಬರುತ್ತೆ. ಅಲ್ಲಿ SIT ರಚನೆ ಆಗಿದೆ. ಕಳ್ಳ ಬಡ್ಡಿ ಮಕ್ಕಳನ್ನ ಹುಡುಕಿ ಹೊರಗೆ ತೆಗಿತಾ ಇದ್ದಾರೆ. ಪ್ರತಿಯೊಬ್ಬರಿಗೆ ಶಿಕ್ಷೆ ಆಗ್ತಾ ಇದೆ. ಅಲ್ಲಿ ರಾಜಿ ಇದೆಯಾ? ಅಲ್ಲಿ ಏನಾದ್ರು ಯೋಗಿ ಆದಿತ್ಯನಾಥ್ ರಾಜಿ ಮಾಡ್ಕೊಂಡಿದಾರಾ? ಅಥವಾ ಮೋದಿ ಅವರು RSS BJP ಇದ್ರೆ ಎಲ್ಲಾನು ಬಿಟ್ಬಿಡ್ರಿ ಅಂತ ಹೇಳಿದಾರಾ? ಇಲ್ಲಲ್ಲ. ಎಲ್ಲಿ ತನಿಖೆಗೆ ಅಡ್ಡಿ ಮಾಡಿದ್ದಾರೆ? ಅಥವಾ ತನಿಖೆಗೆ ಮುಂದಾಗದೇ ಇದ್ದಿದ್ರೆ ನೀವೇನ್ ಮಾಡ್ತಿದ್ರಿ? ಅಷ್ಟಕ್ಕೂ ರಾಮ ಮಂದಿರದ ಬಗ್ಗೆ ಮಾತಾಡುವ ನೈತಿಕತೆ ಕಾಂಗ್ರೆಸ್ಸಿಗಿಲ್ಲ, ನಿಮಗೂ ಇಲ್ಲ. ಈ ದೇಶದ ಸರ್ಕಾರ ಅದಕ್ಕೆ 1 ರೂಪಾಯಿಯನ್ನು ಕೊಟ್ಟಿಲ್ಲ. ಭಕ್ತರ ಭಾವನೆ, ಭಕ್ತರ ಕಾಣಿಕೆ, ದೇವಸ್ಥಾನ ಕಟ್ಟಿಯೂ ದೇವಸ್ಥಾನದ ನಿರ್ವಹಣೆಗೆ ದುಡ್ಡನ್ನ ಇಡಗಂಟಾಗಿ ಇಟ್ಟದ್ದು ರಾಮ ಭಕ್ತರು. ರಾಮನ ದೇಗುಲಕ್ಕಾಗಿ 520 ವರ್ಷ ಹೋರಾಟ ಮಾಡಿದ್ದು ನೀವಲ್ಲ, ಈ ದೇಶದ ರಾಮ ಭಕ್ತರು, ಈ ನೆಲದ ರಾಮ ಭಕ್ತರು. ಅವರದನ್ನು ವಿಚಾರಿಸ್ಕೊಳ್ತಾರೆ. ನಿಮಗೆ ಯಾಕೆ ತಲೆ ಬಿಸಿ? ನೀವೇನಾದ್ರೂ ದೇಣಿಗೆ ಕೊಟ್ಟಿದ್ರೇನೋ? ಅಥವಾ ನಿಮ್ ಸರ್ಕಾರ ಕೊಟ್ಟಿದ್ಯಾ? ಅಥವಾ ಭಾರತ ಸರ್ಕಾರ ಕೊಟ್ಟಿದ್ಯಾ? ನೋ ವೇ, ಭಾರತ ಸರ್ಕಾರ ಕೊಟ್ಟಿಲ್ಲ. ಅವತ್ತು ರಾಮನನ್ನ ಕಾಲಿಗೆ ಕಸವಾಗಿ ಮೆಟ್ಟಿ ಕಪ್ಪು ಬಟ್ಟೆ ಹಾಕೊಂಡು ರಾಮನ ವಿರುದ್ಧ ನಿಂತ್ರಿ, ಸನಾತನ ಧರ್ಮದ ವಿರುದ್ಧ ನಿಂತ್ರಿ, ರಾಮನನ್ನ ಕಾಲ್ಪನಿಕ ಅಂತಂದ್ರಿ. ಇವತ್ತು ರಾಮನ ದೇಗುಲದಲ್ಲಿ ಹುಂಡಿ ಹಗರಣ ಆದಾಗ ಅದರ ಬಗ್ಗೆ ಎದ್ದು ಬಿದ್ದು ಏನು ರಾಮಭಕ್ತಿ ಜಾಗೃತಿ, ಭಕ್ತರ ಭಾವನೆಗೆ ಧಕ್ಕೆ ತಂದಿದೆ. ಯಾವ ಭಕ್ತರು? ಯಾರ ಭಾವನೆ? ರಾಮನನ್ನ ನಂಬಿದವರು ರಾಮ ದೇಗುಲದಲ್ಲಿ ಅಡ್ನಾಡಿ ಕೆಲಸ ಮಾಡದಂತ ಪಟಿಂಗರ ಬಗ್ಗೆನೂ ಯೋಚನೆ ಮಾಡ್ತಾರೆ, ಮತ್ತು ಅದಕ್ಕೆ ತಕ್ಕ ಶಿಕ್ಷೆಯನ್ನು ಕೊಡ್ತಾರೆ. ಅವ್ರಿಗೆ ಆ ಉತ್ತರದಾಯಿತ್ವ ಇದೆ. ನಿಮಗೆ ಬೇಡ ಅದರ ತಲೆ ಬಿಸಿ. ಇನ್ನಾದ್ರೂ ಒಳ್ಳೆ ಸಿನಿಮಾ ಮಾಡೋದನ್ನ ಕಲೀರಿ.